ಮಣಿಪುರದಲ್ಲಿ ಬಹಳ ಕ್ಷಿಪ್ರವಾದಂತ ಕೆಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಯಾವ ಮಟ್ಟಿಗೆ ಅಂತ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸದ್ಯದ ಹಾಲಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ರಾಜೀನಾಮೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ರಾಜ್ಯಪಾಲರನ್ನ ಭೇಟಿಯಾಗಿ. ಮಣಿಪುರ ಸಿಎಂ ಸ್ಥಾನಕ್ಕೆ ಬೀರೇನ್ ಸಿಂಗ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬೆಳಗ್ಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ನಿನ್ನೆಯಿಂದನೂ ಕೂಡ ಅವರು ಬಹಳಷ್ಟು ಬಿಜೆಪಿಯ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿದ್ರು. ಜೆ.ಪಿ. ನಡ್ಡಾ, ಅಮಿತ್ ಶಾ ಸೇರಿದ ಹಾಗೆ ತಮಗಿರುವಂತಹ ಬೆಂಬಲ ಕೆಲ ಶಾಸಕರುಗಳ ಜೊತೆಗೆ ಹೋಗಿ ಅವರು ಭೇಟಿಯಾಗಿದ್ರು. ಈ ನಾಗಾ ಪೀಪಲ್ ಫ್ರಂಟ್ಗೆ ಸೇರಿದಂತ ಸುಮಾರು ಶಾಸಕರನ್ನ ಅವರು ತಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ರು ದೆಹಲಿಗೆ. ಬಟ್ ಅದಾದ ನಂತರದಲ್ಲಿ ದೆಹಲಿಯಿಂದ ಬಂದಿರುವಂತಹ ಹಲವು ನಾಯಕರುಗಳು ಸಂದೀಪ್ ಪಾತ್ರ ಸೇರಿದ ಹಾಗೆ ಬಹಳಷ್ಟು ಸುತ್ತಿನ ಸಭೆಗಳನ್ನ ಅವರು ಮಾಡಿದ್ದರು ಸಂಬಿತ್ ಪಾತ್ರ ಜೊತೆಗೆಲ್ಲ. ಸೊ ಅದಾದ ನಂತರದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೊಸ ಮುಖ್ಯಮಂತ್ರಿ ಯಾರು ಏನು ಎತ್ತ ಆಯ್ಕೆ ಪ್ರಕ್ರಿಯೆ ಇದೆಲ್ಲ ಕೂಡ ನಡಿಬೇಕಾಗಿರುವಂಥದ್ದು. ಮತ್ತೊಂದಂತ ಅಂದ್ರೆ ತಮಗಿರುವಂಥ ಬಹುಮತವನ್ನ ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಕೂಡ ಅವರಿಗಿರುವಂಥದ್ದು. ಈಗ ಅದರ ನಡುವೆನೆ ಅವರೀಗ ರಾಜೀನಾಮೆ ಕೊಟ್ಟಿರುವಂಥದ್ದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಮಣಿಪುರ ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ. ಸದ್ಯ ಇರುವಂಥ ಸರ್ಕಾರ ತನಗಿರುವಂಥ ಬೆಂಬಲವನ್ನ ಅವರು ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆಯೂ ಕೂಡ ಬಂದಿತ್ತು. ಹೀಗೆ ಬಹಳಷ್ಟು ರೀತಿಯಾದಂಥ ಗೊಂದಲಗಳಾಗ್ತಾ ಇರುವಂಥ ಸಂದರ್ಭದಲ್ಲೇ ಬೀರೇನ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ.